ರೈತರ ಮೇಲೆ ಕಾಳಜಿ ಇಲ್ಲದಂತಹ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ. ನಾವು ರಾಜ್ಯಪಾಲರಿಗೆ ಈ ಬಗ್ಗೆ ದೂರನ್ನ ನೀಡಿದ್ದೇವೆ. ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ರೈತರ ಪಾಲಿಗೆ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸತ್ತಂತೆ ಇದೆ. 1% ಪರಿಹಾರದ ಹಣವನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಈ ಬಾರಿ ಆಹಾರೋತ್ಪಾದನೆ ಕಡಿಮೆ ಆಗಲಿದೆ ಎನ್ನುವ ಮಾಹಿತಿ ಇದೆ. ಇವೆಲ್ಲದರ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸಬೇಕು. ರೈತರ ಸಹನೆ ಕಟ್ಟೆ ಒಡೆಯುವ ಕಾಲ ಹತ್ತಿರದಲ್ಲಿದೆ. ಸರ್ಕಾರ ಯೋಚನೆ ಮಾಡಬೇಕು. ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಈ ರೀತಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆಹಾರೋತ್ಪಾದನೆ ಕಡಿಮೆ ಆಗಲಿದೆ ಅನ್ನುವಂತಹ ಮಾಹಿತಿ ನಮಗೆ ಸಿಕ್ಕಿದೆ. ಇದೆಲ್ಲದರ ಕಡೆ ರಾಜ್ಯ ಸರ್ಕಾರ ಗಮನ ಕೊಡಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಜೊತೆಗೆ ವಾಗ್ದಾಳಿಯನ್ನು ಕೂಡ ಬೊಮ್ಮಾಯಿ ನಡೆಸಿದ್ದಾರೆ. ಸುಮಾರು ಹತ್ತಿರ 3,000 ಕೋಟಿ ರೂಪಾಯಿನ ನಾವು 14 ಲಕ್ಷ ಜನ ರೈತರಿಗೆ 2 ತಿಂಗಳಲ್ಲಿ ಸುಮಾರು ಹತ್ತಿರ 3,000 ಕೋಟಿ ರೂಪಾಯಿನ ನಾವು ಬಿಡುಗಡೆ ಮಾಡಿದ್ದೇವೆ. ಇದು ಒಂದು ಸರ್ಕಾರ ರೈತರ ಪರವಾಗಿರುವಂಥ ಬದ್ಧತೆ. ಅದು ಇವ್ರಿಗೆ ಸರ್ಕಾರ ರೈತರ ಬಗ್ಗೆ ಇವ್ರಿಗೆ ಬದ್ಧತೆ ಇಲ್ಲ, ರೈತರ ಬಗ್ಗೆ ಚಿಂತನೆ ಇಲ್ಲ. ರೈತರು ಸತ್ರು ಕೂಡ ಹಿಂದೆ ಇವ್ರು ನೋಡ್ತಾ ಇಲ್ಲ. ಯಾವ ಅನ್ನದಾತ ನಮಗೆಲ್ಲ ಅನ್ನ ಕೊಡ್ತಾನೆ ಅವನ ಬಗ್ಗೆ ಕಾಳಜಿ ಇಲ್ಲ ಅಂತಂದರೆ ಈ ಸರ್ಕಾರ ಭಾಳ ದಿವಸ ಉಳಿಯೋದಿಲ್ಲ. ಇವತ್ತು ಬೊಕ್ಸಕ್ಕೆ ಅತಿ ಹೆಚ್ಚು ಹಣ ಕೊಡುವಂಥದ್ದೇ ರೈತ. ಈಗಾಗಲೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು ಹೇಳಿದ್ದಾರೆ, ಈ ವರ್ಷ 30%ಗಿಂತ ಹೆಚ್ಚು ಆಹಾರ ಉತ್ಪಾದನೆ ಕಡಿಮೆ ಆಗುತ್ತೆ ಅಂತ. ಆಹಾರ ಉತ್ಪಾದನೆ ಕಡಿಮೆ ಆದರೆ ಇವತ್ತು ನಮಗೇನು ಈಗ ಅಕ್ಕಿ ಕೊಡ್ತಾ ಇದ್ದಾರೆ, ಅಕ್ಕಿ ಕೊಡೋದಕ್ಕೂ ಕೂಡ ಅಕ್ಕಿ ಸಿಗೋದಿಲ್ಲ. ನಮ್ಮ ರಾಜ್ಯದ GDP ಕಡಿಮೆ ಆಗುತ್ತೆ, ನಮ್ಮ ಬೊಕ್ಸಕ್ಕೆ ಬರುವಂಥ ಹಣ ಕಡಿಮೆ ಆಗುತ್ತೆ, ಆದಾಯ ಕಡಿಮೆ ಆಗುತ್ತೆ. ಇವತ್ತು ಮುಂಗಾರು ಹೋಗಿ ಹಿಂಗಾರು ಮುಗೀತು, ಇವತ್ತಿಗೂ ಪರಿಹಾರ ಕೊಟ್ಟಿಲ್ಲ. ಮೊದಲಿಂದನೂ ಇದನ್ನು ಮಾಡ್ಕೊಂಡೇ ಬಂದಿದ್ದಾರೆ. ನಮ್ಮ ಕಾಲದಲ್ಲಿ ಮಾತ್ರ ಪ್ರವಾಹ ಬರಲಿ ಇದು ಬರಲಿ ಕೂಡಲೇ ಬಿಡುಗಡೆ ಮಾಡಿರುವಂಥ ಸರ್ಕಾರ ಅದು ಯಡಿಯೂರಪ್ಪನವರಿದ್ದಂಥ ಸಂದರ್ಭದಲ್ಲಿ, ನಾನಿದ್ದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾತ್ರ ಈ ಕೆಲಸವನ್ನು ಮಾಡಿದೆ. ನಾವು ಎಲ್ಲ ರೀತಿ ಹೇಳೋದು ಕೇಳೋದು ಧರಣಿ ಮಾಡೋದು ಎಲ್ಲವೂ ಕೂಡ ಮುಗಿದೋಗಿದೆ. ಅದಕ್ಕಾಗಿ ಗವರ್ನರ್ ಅವರಿಗೆ ನಾವು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಬಿಡುಗಡೆ ಆಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬೊಮ್ಮಾಯಿ ಮಾತನಾಡಿದ್ದಾರೆ. ಬರ ಬಂದ ಬಳಿಕ ಸರ್ಕಾರ ಎಷ್ಟು ಖರ್ಚು ಮಾಡಿದೆ ಬಹಿರಂಗಪಡಿಸಿ. ನಿಮ್ಮ ಹತ್ರ ಅಂಕಿ ಸಂಖ್ಯೆ ಇದೆಯಲ್ವಾ, ಎಷ್ಟು ಖರ್ಚು ಮಾಡಿದ್ದೀರಿ ನೀವು, ಕೊಡಿ ಉತ್ತರ. ಸವಾಲು ಹಾಕಿದ್ದಾರೆ ಬೊಮ್ಮಾಯಿ ಅವರು ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರ NDRF SDRFನಲ್ಲಿ ಎಷ್ಟು ಹಣ ಇಟ್ಟಿದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟು DC ಗಳ ಅಕೌಂಟ್ನಲ್ಲಿ ಎಷ್ಟು ಹಣ ಇಟ್ಟಿದ್ದೀರಿ ನೀವು ರೈತರಿಗೋಸ್ಕರ? ಇದು ಬೊಮ್ಮಾಯಿ ಅವರು ಸಾಲು ಪ್ರಶ್ನೆ ಹಾಕಿದ್ದಾರೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ NDRF ಹಾಗೆ SDRFನಲ್ಲಿ ಎಷ್ಟು ಹಣ ಇಟ್ಟಿದ್ದೀರಿ, ಅಂಕಿ ಸಂಖ್ಯೆ ಬಿಡುಗಡೆ ಮಾಡಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, DC ಅವರ ಅಕೌಂಟಲ್ಲಿ ಎಷ್ಟು ಸಂಗ್ರಹ ಆಗಿದೆ, ಸರ್ಕಾರದಿಂದ ಎಷ್ಟು ನೀವು ಅನುದಾನವನ್ನು ತೆಗೆದಿಟ್ಟಿದ್ದೀರಿ, ಲೆಕ್ಕ ಕೊಡಿ ಅಂಥೇಳಿ ಮಾಜಿ ಸಿಎಂ ಬೊಮ್ಮಾಯಿ ಈಗ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದ್ದಾರೆ. Directions to the state government to release the crop compensation as per the NDRF norms. It is already too late and too little. So ಕೂಡಲೇ they have to be directed, they should be directed by your good self ಅಂತ ಹೇಳಿದ್ದೀವಿ. ಆ ಡೈರೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೊಡದೇ ಇದ್ದರೆ ನಾನು ಹೇಳ್ತಾ ಇದ್ದೀನಿ, ರೈತರ ಸಹನೆ ಕಟ್ಟೆ ಒಡೆದಿದೆ. ಇನ್ನು ರೈತರು ಈ ಸರ್ಕಾರದ ವಿರುದ್ಧ ತಿರುಗಿ ಬೀಳೋದು ಕಾಲ ದೂರ ಇಲ್ಲ ಅಂತ ಹೇಳಕ್ಕೆ. ಕೇಂದ್ರ ನೋಡ್ರಿ, ಈಗ ಹೊಸ ನಾಮ್ಸ್ ಇದೆ. ಅವರು ಈ ಆಪತ್ತಿ ಕಾಯೋದಿಲ್ಲ. 3 ತಿಂಗಳಿಗೊಮ್ಮೆ ಅವ್ರು ಬಿಡುಗಡೆ ಮಾಡ್ತಾ ಇರ್ತಾರೆ SDRF ಫಂಡ್ಸು. ನಾನು ಒಂದು ಆಗ್ರಹ ಮಾಡ್ತೀನಿ. ನಿಮ್ಮದು ಕ್ವಶನ್ ಒಳ್ಳೆಯದಿದೆ. ನಾನು ಈ ರಾಜ್ಯ ಸರ್ಕಾರಕ್ಕೆ ಇವತ್ತು NDRFನಲ್ಲಿ ಮತ್ತು SDRFನಲ್ಲಿ ಎಷ್ಟು ಆ ಅಕೌಂಟಲ್ಲಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಮತ್ತು DC ಗಳ PD ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅನ್ನೋದನ್ನು ಬಹಿರಂಗ ಮಾಡಬೇಕು. ಅವ್ರ ಹತ್ರ ಎಷ್ಟು ದುಡ್ಡಿದೆ, ಈ ಬರ ಬಂದ ಮೇಲೆ ಎಷ್ಟು ಖರ್ಚು ಮಾಡಿದ್ದಾರೆ, ಅದು ಬಹಿರಂಗ ಮಾಡಬೇಕು.